ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಈಗ ಆಲ್ರೆಡಿ ಬಿಗ್ ಬಾಸ್ 12 ಒಂದು ಇತಿಹಾಸವನ್ನೇ ಸೃಷ್ಟಿಸಿದೆ. 13ನೇ ಸೀಸನಲ್ಲಿ ಯಾರು ಬರ್ತಾರೆ ಅಂತೇಳಿ ಈಗಲೇ ಸುದ್ದಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನು 3 ತಿಂಗಳ ನಂತರ ಸುದ್ದಿ ಆಗಬೇಕಾಗಿದ್ದು ಈಗ ಯಾಕೆ ಸುದ್ದಿ ಆಗಿದೆ ಅಂತಂದರೆ, 3 ತಿಂಗಳು ಬಿಟ್ಟು ಶುರುವಾಗಬೇಕಾಗಿದ್ದು ನೆಕ್ಸ್ಟು ಅಂದರೆ ಈಗ ಜೂನ್ ತಿಂಗಳಿದೆ, ಜುಲೈ ಎಂಡು ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲೇ ಬಿಗ್ ಬಾಸ್ ಪ್ರಾರಂಭ ಆಗುತ್ತೆ ಅನ್ನೋ ಒಂದು ಸುದ್ದಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬ ಹರಿದಾಡ್ತಿದೆ. ಅದಕ್ಕಿಂತ ಹೆಚ್ಚಾಗಿ ಈಗ ಆಲ್ರೆಡಿ ಒಂದು ಪ್ರೋಮೋ ಕೂಡ ಬಿಗ್ ಬಾಸ್ ಟೀಮ್ ಅವರು ಕಲರ್ಸ್ ಕನ್ನಡ ಮುಖಾಂತರ ಆಲ್ರೆಡಿ ಬಿಟ್ಟಿದ್ದಾರೆ. ಅದರಲ್ಲಿ ಏನು ಬಂದಿದೆ ಅಂತಂದರೆ, ಬಿಗ್ ಬಾಸ್ ಟೀಮು ಏನು ಬಂದಿದೆ ಅಂತ ಆನಂತರ ಮಾತಾಡೋದಕ್ಕಿಂತ ಮುಂಚಿತವಾಗಿ ಈ ಬಾರಿ ಯಾರ್ಯಾರು ಬರ್ಬೋದು ಅಂತ ಹೇಳ್ರಿ ಆಲ್ರೆಡಿ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಚರ್ಚೆ ಆಗ್ತಾ ಇರೋದು ಏನು ಅಂತಂದರೆ, ಮೊದಲನೇ ಹೆಸರು ಯಾವುದು ಅಂತಂದರೆ ರಾಗಿಣಿ ಅಂತಲೇ ಕನ್ನಡದಲ್ಲಿ ಒಂದು ಕಾಮಿಡಿ ಮುಖಾಂತರ ಜನಗಳ ಮನಸ್ಸನ್ನು ನಕ್ಕು ನಲಿಸ್ತಂಥ ಒಬ್ಬ ಪ್ರಬುದ್ಧವಾದಂಥ ನಟ ಅಂತಂದರೆ ರಾಘವೇಂದ್ರ. ಎಂಥ ಪ್ರತಿಭೆ ರೀ, ಅವ್ರು ಬರಬೇಕ್ರಿ ನಿಜವಾಗ್ಲೂ ಕೂಡ. ಅಂಥ ಕಲಾವಿದ ನಿಜವಾಗ್ಲೂ ಕೂಡ ಕಾಮಿಡಿ ಕಿಲಾಡಿಗಳು, ಗಿಚ್ಚಿ ಗಿಲಿಗಿಲಿ ಏನಿಲ್ಲ ಹೆಣ್ಣಿನ ಪಾತ್ರ, ಅದರಲ್ಲೂ ಉಮಾಶ್ರೀ ಅವ್ರ ಪಾತ್ರವನ್ನು ಸೇಮ್ ಉಮಾಶ್ರೀ ಅವರೇ ಅನ್ನೋ ರೀತಿ ಆವ ಭಾವ ನಟನೆ ಅಬ್ಬಬ್ಬಬ್ಬ ಧ್ವನಿ ಏನು ಅದ್ಭುತವಾಗಿ ಮಾಡ್ತಿದ್ದ. ಅವರು ಬರ್ತಾರೆ ಅನ್ನೋದಂತೂ ಸಿಕ್ಕಾಬಟ್ಟೆ ಸದ್ದಾಗ್ತಾ ಇದೆ. ಅದಂತೂ ಖಂಡಿತ ಅವ್ರು ಬರಬೇಕು. ಖಂಡಿತ ಅವ್ರು ಅಪ್ಲೈ ಮಾಡಿದ್ರು ಕೂಡ ಕಲರ್ಸ್ ಕನ್ನಡದವ್ರು ಅವ್ರು ಕರೀತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಇನ್ನು ಜೊತೆಗೆ ತುಂಬ ಒಂದು ಸ್ಟ್ರಗಲ್ ಲೈಫ್ನ ಅನುಭವಿಸಿ ಊರಲ್ಲಿ ಅವಮಾನಕ್ಕೆ ಒಳಗಾಗಿ ತುಂಬ ಕಷ್ಟಪಟ್ಟು ಹಲವಾರು ಕಷ್ಟಗಳನ್ನ ಬೆಂಗಳೂರಲ್ಲಿ ಅನುಭವಿಸಿ ಬಂದಂಥ ಒಬ್ಬ ವ್ಯಕ್ತಿ ಅಂದರೆ ಅದು ಜಗ್ಗಪ್ಪ ಸುಸ್ಮಿತಾ ಜೋಡಿ ಇವತ್ತು ಕೂಡ ನಂಬರ್ 1 ಆಗಿದೆ. ಇವತ್ತು ಕಾಮಿಡಿ ಕಂಟೆಂಟ್ಗಳಲ್ಲಿ ಸಿಕ್ಕಾಬಟ್ಟೆ ಫೇಮಸ್ ಆಗಿದ್ದಾರೆ. ಅದರಲ್ಲಿ ಜಗ್ಗಪ್ಪ ಸುಸ್ಮಿತಾ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬರ್ಬೋದು ಅನ್ನೋದು ಒಂದು ನಡೀತಾ ಇದೆ. ಯಾಕೆಂದರೆ ಜಗ್ಗಪ್ಪನೂ ಒಂದು ಆಸ್ಪಿರೆಂಟು, ಜೊತೆಗೆ ಸುಸ್ಮಿತಾ ಕೂಡ ಬೇಕು. ಏಕೆಂದರೆ ಆಕೆ ಆ ಮಾತು, ಆ ವೈಖರ್ಯ, ಒಂದು ಟೇಬಲ್ ಕುಟ್ಟಿ ಮಾತಾಡುವಂಥ ಇದಿರೋದ್ರಿಂದ ಗಂಡ ಹೆಂಡ್ತಿಲಿ ಇಬ್ಬರಲ್ಲಿ ಯಾರು ಬರ್ಬೋದು ಅಂತ ಕೆಲವರು ಅಂತಿದ್ದಾರೆ. ಆದರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಜಗ್ಗಪ್ಪ ಅಂತಿದ್ದಾರೆ. ನನ್ನ ಪ್ರಕಾರ ಜಗ್ಗಪ್ಪ ಇಲ್ಲ ಅಂತಾರೆ ಸುಸ್ಮಿತನಾರು ಹೆಣ್ಮಕ್ಳಿಗೆ ಜಾಸ್ತಿ ಸ್ಥಾನ ಕೊಡುವಾಗ ಸುಸ್ಮಿತನ ಕರೆಸ್ಬೋದು. ಯಾಕೆಂದರೆ ಒಂದು ಜಗಳಗಂಟಿಯಾಗಿ ಎಲ್ಲವನ್ನೂ ಕೂಡ ನಿಭಾಯಿಸುವಂಥ ಕೆಪಾಸಿಟಿ ಆ ಹೆಣ್ಮಗಳಿಗಿದೆ. ಅದ್ರ ಜೊತೆಗೆ ಈಗ ಆಲ್ರೆಡಿ ನಾವು 2 ಹೆಸರು ಹೇಳಿದ್ದೀವಿ. ಅದಕ್ಕೂ ಮುಂಚಿತವಾಗಿ ಬಿಗ್ ಬಾಸ್ ಅವರು ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಇಷ್ಟು ದಿನ ಎಲ್ಲ ನೀವು ಬರೀ ನೋಡಿ ಅರಸ್ತಿದ್ರಿ, ಬನ್ನಿ ರಾಜ್ಯಭಾರ ಮಾಡಿ ಅಂತೇಳಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ತುಂಬ ಒಂದು 10-12 ಸೀಸನ್ನಿಂದ ಜನ ಸಿಕ್ಕಾಬಟ್ಟೆ ಬೈಯರು. ಬಿಗ್ ಬಾಸು ಹಣ ಇರೋರಿಗೆ ಅಥವಾ ಆಸ್ತಿ ಇರೋರಿಗೆ, ಸೌಂದರ್ಯ ಇರೋರಿಗೆ, ಸಿನಿಮಾ ನಟನಟಿಯರಿಗೆ ಮಾತ್ರ ಅವಕಾಶ ಕೊಡುತ್ತೆ, ಕಾಮನ್ ಪೀಪಲ್ಗೆ ಅವಕಾಶ ಕೊಡ್ತಿಲ್ಲ ಅಂತ ಹೇಳ್ತೀರ. ಆದರೆ ಬಿಗ್ ಬಾಸ್ ಏನು ಮಾಡಿದೆ ಅಂದರೆ, ನೀವು ಕೂಡ ಭಾಗವಹಿಸಿ ಏನು ಮಾಡಬೇಕು ಅನ್ನೋದನ್ನು, ನಿಮ್ಮ ಟ್ಯಾಲೆಂಟು ನಿಮ್ಗೆ ಏನು ಗೊತ್ತಿದೆ ಅದನ್ನು 3 ನಿಮಿಷ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಈ ಒಂದು ವೆಬ್ಸೈಟ್ಗೆ ಅಂತೇಳಿ ಅದು ಕೂಡ ಆಲ್ರೆಡಿ ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಅಂದರೆ ಕಾಮನ್ ಪೀಪಲ್ಗೆ ಒಂದು ಅವಕಾಶ ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ. ಇದರಲ್ಲಿ ಕಾಮನ್ ಪೀಪಲ್ ಯಾರು ಬರ್ತಾರೆ ಅನ್ನೋದೇ ಒಂದು ನಿಜವಾದ ಟ್ವಿಸ್ಟ್. ಇದನ್ನು ಯಾರೂ ಕೂಡ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಯಾಕೆಂದರೆ ದಟ್ ಈಸ್ ದ ಬಿಗ್ ಬಾಸ್, ದಟ್ ಈಸ್ ದ ಕಲರ್ಸ್ ಕನ್ನಡ ಒಂದು ಸೀಕ್ರೆಟು. ಅದು ಗೊತ್ತಾಗಬಾರ್ದು, ಅದು ಯಾರಿಗೂ ಗೊತ್ತಾಗಲ್ಲ. ಅದಲ್ಲದೆ ಹಿರಿಯ ಒಬ್ಬ ನಟ ನಟಿ ಬರ್ತಾರೆ ಅನ್ನೋದು ಒಂದು ಪ್ರತಿ ಸಾರಿ ಕೂಡ ಚಾಲ್ತಿಯಲ್ಲಿದೆ. ಅದರಲ್ಲಿ ತುಂಬ ಒಂದು ಸಿಕ್ಕಾಪಟ್ಟೆ ಹೆಸರು ನಡೀತಾ ಇರೋದು ಯಾವುದು ಅಂತಂದರೆ ಸುಧಾರಾಣಿ ಅವರು ನಿಜವಾಗ್ಲೂ ಕೂಡ ಬರಬೇಕು ಅವರು. ಯಾಕೆಂತಂದರೆ ಆ ಕಾಲದಲ್ಲಿ ಒಂದು ಟ್ರೆಂಡಿಂಗ್ ಹೀರೋಯಿನ್ ಆದಂಥವ್ರು, ಅವರು ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈಗ ಇನ್ನೊಂದು ಏನು ಅಂತಂದರೆ, ನಾವೇ ಅಪ್ಲಿಕೇಶನ್ ಹಾಕಬೇಕು, ನಮ್ಮ ಬಯೋಡಾಟಾ ಕಳಿಸ್ಬೇಕು ಅನ್ನೋದು ಈ ಸಾರಿ ಈ ಥರದೊಂದು ಕೊಟ್ಟಿದ್ದಾರೆ ಸಾಮಾನ್ಯ ಜನಗಳಿಗೆ. ಆದರೆ ಬಿಗ್ ಬಾಸ್ ಈ ಥರದವ್ರು ಬರಬೇಕು ಅಂತ ಕೂಡ ಕರೆಸ್ಕೊಳುತ್ತೆ. ಯಾಕೆಂದರೆ ಅದೊಂದು ಟೀಮ್ ವರ್ಕು, ಈ ಥರದೊಂದು ಜನಗಳ ಎಂಟರ್ಟೈನ್ಮೆಂಟು, ಒಂದು ಮನೋರಂಜನೆ, ಕೋಪ ತಾಪ ಎಲ್ಲವನ್ನು ಬಿಗ್ ಬಾಸ್ ಅಂತಂದರೆ ಏನು, ನಮ್ಮ ವ್ಯಕ್ತಿತ್ವದ ಆಟ ಅಂತ ಹೇಳ್ತಾರಲ್ಲ. ಹಂಗಾಗಿ ಕೆಲವೊಬ್ಬರನ್ನ ಇವರೇ ಕೂಡ ಆಯ್ಕೆ ಮಾಡ್ಕೋತಾರೆ. ಆ ಥರದಲ್ಲಿ ಕೆಲವರು ಇವರೇ ಕರಿಬೋದು ಬಿಗ್ ಬಾಸ್ ಕಲರ್ಸ್ ಕನ್ನಡದಿಂದ. ಅದು ಖಂಡಿತ ಆಗುತ್ತೆ. ಜೊತೆಗೆ ಕಲರ್ಸ್ ಕನ್ನಡದಲ್ಲಿ ಹಲವಾರು ಧಾರಾವಾಹಿಗಳ ಮುಖಾಂತರ ತುಂಬ ಪ್ರಸಿದ್ಧಿ ಹೊಂದಿರುವಂಥ ಸುಷ್ಮಾ ಅವರು ಈಗ ಆಲ್ರೆಡಿ ಅವರು ಆ್ಯಂಕರ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಕ್ವಾಟ್ಲೆ ಕಿಚನ್, ಏಕೆಂದರೆ ಕಲರ್ಸ್ ಕನ್ನಡದಲ್ಲಿ ನಟಿಸಿದಂಥ ಯಾರೊಬ್ಬರು ನಟ ನಟಿಯರಿಗೆ ಅವಕಾಶ ಅಂತೂ ಸಿಗೋದು ಸಾಧ್ಯ. ಯಾಕೆಂದರೆ ಅದೇ ಚಾನಲ್ಲು, ಅದರಲ್ಲಿ ಪ್ರತಿಭಾವಂತರು ಕೊಡ್ತಾರೆ. ಅದರಲ್ಲಿ ಸುಷ್ಮಾ ಅವರು ಬರ್ತಾರೆ ಅಂತೇಳಿ ತುಂಬ ಜನ ಹೇಳ್ತಾರೆ. ಯಾಕಂದರೆ ಹೋದ ಸಾರಿ ಕೂಡ ಗೆಸ್ಟ್ ಆಗಿ ಬಂದಿದ್ದರು. ಅದ್ರ ಜೊತೆಗೆ ಈಗ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿರುವಂಥ ವಿಚಾರ ಯಾರು ಅಂತಂದರೆ, ಓಂ ಪ್ರಕಾಶ್ ಅವರು ಬರ್ತಾರೆ ಅಂತ ಕೆಲವರು ಹೇಳ್ತಿದ್ದಾರೆ. ಯಾಕೆ ಅಂತಂದರೆ, ಈ ಕ್ವಾಟ್ಲೆ ಕಿಚನ್ಗೆ ಯಾರು ಬರ್ತಾರೋ ಅವ್ರು ನೆಕ್ಸ್ಟ್ ಬಿಗ್ ಬಾಸಲ್ಲಿ ಇರ್ತಾರೆ ಅನ್ನೋದು ಒಂದು ಟ್ರೆಂಡಿಗೆ ಸುದ್ದಿ ಇದೆ. ಹೋದ ಸರಿ ಮೌಂಟೇನ್ ರಘು ಅವರು ಕ್ವಾಟ್ಲೆ ಕಿಚನಲ್ಲಿ ಬಂದಿದ್ದರು, ನೆಕ್ಸ್ಟ್ ಇದಕ್ಕೆ ಬಂದಿದ್ದರು. ಅದೇ ರೀತಿ ಈ ಸರಿ ಹೋದ ಸರಿ ಹುಚ್ಚ ವೆಂಕಟ್ ಅವ್ರು ಬಂದು ಏನೇನೆಲ್ಲ ಸಮಸ್ಯೆ ಆಯಿತು, ಸಮಸ್ಯೆ ಆದರೂ ಕೂಡ ಗೊತ್ತಿತ್ತು ಅವ್ರಿಗೆ ಸಮಸ್ಯೆ ಆಗುತ್ತೆ ಅಂತ, ಆದರೆ ಅಲ್ಲೊಂದು ಬೇಕಿತ್ತು. ಅದೇ ರೀತಿ ಈ ಸರಿ ತುಂಬ ಟ್ರೆಂಡಿಂಗ್ ಇರುವಂಥ, ತುಂಬ ಒಂದು ರೀತಿ
ಅವ್ರು ಬಂದರೆ ಒಂದು ಮಜಾ ಇರುತ್ತೆ ರೀ ನಿಜವಾಗ್ಲೂ ಕೂಡ. ಆ ಥರದವರು ಬೇಕು ಅಂದ್ಕೊಂಡಾಗ ಓಂ ಪ್ರಕಾಶ್ ರವರು ಬೆಸ್ಟು ಡೈರೆಕ್ಟ್ರು, ಆ್ಯಕ್ಟ್ರು, ಒಂದು ನಿಜವಾದ ಸೂಟಬಲ್ ಕ್ಯಾರೆಕ್ಟ್ರು ಅವ್ರು ಬಂದೇ ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಕ್ವಾಟ್ಲೆ ಕಿಚನಲ್ಲಿ ಅವರು ಸಿಕ್ಕಾಪಟ್ಟೆ ಸದ್ದು ಮಾಡಿಬಿಟ್ಟಿದ್ದಾರೆ. ಅವರ ಒಂದು ಮಾತು, ಅವರ ನಡೆ ನುಡಿಗಳನ್ನ ನಮ್ಮ ಚಿರು ಅವರ ಪತ್ನಿ ಅವರು ಕೂಡ ಸಿಕ್ಕಾಪಟ್ಟೆ ಇಷ್ಟಪಟ್ಟಿದ್ದಾರೆ. ಅವ್ರು ಬರ್ಬೋದು ಅಂದಿದ್ದೆ. ಇನ್ನು ಅತಿ ಮುಖ್ಯವಾಗಿ 2-3 ಸೀಸನ್ಗಳಿಂದ ಕೂಡ ಡಾಕ್ಟರ್ ಬ್ರೋ ಕರೆದ್ರೂ ಬರ್ತಾ ಇಲ್ಲ, ಅವರು ಬ್ಯುಸಿ ಇದ್ದಾರೆ ಅಂದ್ರೆ. ಆದರೆ ಈ ಸಾರಿ ಅವ್ರು ಖಂಡಿತ ಕರೆಸ್ತಾರೆ, ಅವ್ರು ಬಂದೇ ಬರ್ತಾರೆ. ಅವರು ಒಬ್ಬರು ಕೂಡ ಇದ್ದಾರೆ. ಯಾಕೆಂತಂದರೆ ಡಾಕ್ಟರ್ ಬ್ರೋ ಅಂತವ್ರನ್ನ ಬಿಗ್ ಬಾಸಲ್ಲಿ ನೋಡೋದಕ್ಕೆ ತುಂಬ ಜನ ಇಷ್ಟಪಡ್ತಾರೆ. ಯಾಕೆಂದರೆ ಅವ್ರಿಗೆ ಕೆಲವ್ರು ಹೇಳ್ತಾರೆ ನಾನು 90 ದಿನ, 120 ದಿನ, 100 ದಿನ ನಾನು ಒಂದು ಕಡೆ ಇರೋಕ್ಕಾಗಲ್ಲ ಅಂತ. ಆದರೆ ಸಿಕ್ಕಾಪಟ್ಟೆ ಪ್ರಯತ್ನ, ಸಾಹಸ, ಸಾಧನೆಗಳನ್ನ ಮಾಡಿದ್ದಾರೆ. ಆದರೆ ಈ ಥರದವ್ರನ್ನ ಕರೆಸಬೇಕು ಅಂತೇಳಿ ತುಂಬ ಜನ ಕಾಮನ್ ಪೀಪಲ್ಗಳು ಕೂಡ ತುಂಬ ಇಷ್ಟಪಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕಡೆ ಎಲ್ಲ ಮಾತಾಡ್ತಿದ್ದಾರೆ. ಹಂಗಾಗಿ ಅವರು ಅಪ್ಲಿಕೇಶನ್ ಹಾಕದೇ ಇದ್ದರೂ ಕೂಡ ಕಲರ್ಸ್ ಕನ್ನಡದಿಂದ ಕರೆಸ್ತಾರೆ ಅಂತೇಳಿ ತುಂಬ ಜನ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅದಾದಮೇಲೆ ನೆಕ್ಸ್ಟು ಹುಲಿ ಕಾರ್ತಿಕ್ ತುಂಬ ಒಂದು ಸ್ಟ್ರಗಲ್ ಲೈಫನ್ನು ಅನುಭವಿಸಿ ಕಷ್ಟಪಟ್ಟು ಬೆಂಗಳೂರು ಬಂದು ತುಂಬ ಕಷ್ಟಪಟ್ಟು ಒಂದು ಕಾಮಿಡಿ ಕಿಲಾಡಿಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ಜನರ ನಕ್ಕು ನಲಿಸಿದಂಥ ಹುಲಿ ಕಾರ್ತಿಕ್ ಅವರು ಕೂಡ ಈ ಬಾರಿ ಬರಬೇಕು ಅಂತ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಈಗ ನಾವು ಹೇಳ್ತಾ ಇರೋದೇನು ಅಂತಂದರೆ ಕೆಲವು ಕಾಮನ್ ಪೀಪಲ್ಗಳನ್ನೂ ಕರ್ಕೋತಾರೆ, ಅದಕ್ಕೆ ಅಪ್ಲಿಕೇಶನ್ ಥರ ಕಾಲ್ ಮಾಡಿದ್ದಾರೆ. ಅದಲ್ಲದೆ ಕಲರ್ಸ್ ಕನ್ನಡದಿಂದ ಈ ಥರ ಕರ್ಕೋತಾರೆ, ಈ ಥರ ಕರಿಬೇಕು ಅನ್ನೋದು ತುಂಬ ಟ್ರೆಂಡಿಂಗ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೆಲ್ಲ ಪಾಲಿಸ್ಬಿಡ್ತಾರಾ ಅಂತಂದರೆ ಹೌದು. ಏಕೆಂದರೆ ಸೋಷಿಯಲ್ ಮೀಡಿಯಾವನ್ನು ಜನ ತುಂಬ ಆತ್ಮೀಯತೆಯಿಂದ ನೋಡ್ತಾರೆ. ಹಂಗಾಗಿ ಅದನ್ನು ಕೂಡ ಕಲರ್ಸ್ ಕನ್ನಡ ಬಿಗ್ ಬಾಸ್ ಟೀಮ್ ಅದನ್ನು ಗೌರವಿಸುತ್ತೆ. ಇದುವರೆಗೂ ಅದನ್ನೇ ಮಾಡ್ಕೊಂಡು ಬಂದಿದೆ. ಯಾಕೆಂದರೆ ಜನಗಳ ನಿರೀಕ್ಷೆಯನ್ನು ಕೆಲವೊಂದು ಮೀರಿಸಿ ಅದ್ಭುತವಾಗಿ ಮಾಡ್ಬೋದು, ಆದರೆ ಜನಗಳ ಒಂದು ನಿರೀಕ್ಷೆಯನ್ನು ಯಾವತ್ತೂ ಕೂಡ ಹುಸಿ ಮಾಡೋದಿಲ್ಲ ಅನ್ನೋದಕ್ಕೆ ಪ್ರತಿ ಸಾರಿಯೂ ಕೂಡ ಬಿಗ್ ಬಾಸ್ ಟೀಮ್ಗೆ ಸಾಮಾನ್ಯ ಜನಗಳು ಕರ್ಕೊಳ್ಳಲ್ಲ, ರೈತರು ಕರ್ಕೊಳ್ಳಲ್ಲ, ಕಾರ್ಮಿಕರು ಕರ್ಕೊಳ್ಳಲ್ಲ, ಆಟೋ ಡ್ರೈವರ್ ಕರ್ಕೊಳ್ಳಲ್ಲ ಅಂತ ತುಂಬ ಬ್ಲೇಮ್ ಮಾಡ್ತಿರೋ. ಆದರೆ ಈ ಸಾರಿ ಬಿಗ್ ಬಾಸ್ ಏನು ಮಾಡಿದೆ ಅಂತಂದರೆ ಅದಕ್ಕೆ ನಿಮ್ಗೆ ಅವಕಾಶ ಕೊಡ್ತಿದ್ದೀನಿ, ನಿಮ್ಗೆ ಏನು ಟ್ಯಾಲೆಂಟ್ ಇದೆ, ಯಾರಿಗೆ ಆಸಕ್ತಿ ಇದೆ, ನಿಮ್ದು ಏನಿದೆ ಅದೊಂದು ವೀಡಿಯೋ ಮಾಡಿ ಕಳಿಸಿ ಅಂತ ಅವಕಾಶನೇ ಬಿಟ್ಟಿದ್ದಾರಲ್ಲ. ಇಲ್ಲೇ ಅರ್ಥ ಆಗುತ್ತಲ್ವ ಬಿಗ್ ಬಾಸ್ ಟೀಮು ಅಥವಾ ಕಲರ್ಸ್ ಕನ್ನಡ ಸಾಮಾನ್ಯ ಜನಗಳ ಒಂದು ನಿರೀಕ್ಷೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಜನಗಳು ಒಂದು ಅಪ್ಡೇಟ್ ಮಾಡುವಂಥ ರಿಕ್ವೆಸ್ಟ್ನ ಕಲರ್ಸ್ ಕನ್ನಡದವರು ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದಕ್ಕೆ ಖಂಡಿತ. ಹಂಗಾಗಿ ಜನಗಳ ಒಂದು ನಿರೀಕ್ಷೆಯನ್ನು ಖಂಡಿತವಾಗಿಯೂ ಅಕ್ಸೆಪ್ಟ್ ಮಾಡ್ತಾರೆ. ಜೊತೆಗೆ ಇದರಲ್ಲಿ ಒಂದು ಸುದ್ದಿ ಬರ್ತಾ ಇರೋದು ಏನು ಅಂತಂದರೆ ನನಗನ್ನಿಸ್ತಾ ಇರೋದು ಅಂತಂದರೆ ಏನಂತಂದರೆ ಕಾಮನ್ ಪೀಪಲ್ಗಳಲ್ಲಿ ಯಾರ್ಯಾರನ್ನೂ ಕರ್ಕೊಳ್ಳೋಕ್ಕಿಂತ ಒಬ್ಬರು ಆಟೋ ಡ್ರೈವರ್ನ ಖಂಡಿತವಾಗೂ ಚಾಯ್ಸ್ ಮಾಡ್ತಾರೆ ಈ ಸಾರಿ. ಅದರಲ್ಲೂ ಆಟೋ ಡ್ರೈವರಲ್ಲಿ ಹೆಣ್ಣು ಮಕ್ಕಳು ಲೇಡೀಸ್ ಆಟೋ ಡ್ರೈವರ್ನ ನಿಜವಾಗ್ಲೂ ಕೂಡ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ಇವತ್ತು ತುಂಬ ಜನ ಆಟೋ ಡ್ರೈವರ್ಗಳ ಮಧ್ಯೆ ಈ ಬೆಂಗಳೂರಂಥ ದೊಡ್ಡ ಸಿಟಿ, ದೊಡ್ಡ ಮಹಾನಗರಗಳಲ್ಲಿ ಲೇಡೀಸ್ಗಳು ಕೂಡ ಡ್ರೈವರ್ಗಳಾಗಿ ಕೆಲಸ ಮಾಡ್ತಿದ್ದಾರೆ. ಅವರ ಹಿಂದಿನ ಬದುಕು, ಅವರ ಸ್ಟ್ರಗಲ್ ಲೈಫ್ನ ಜಗತ್ತಿಗೆ ತೋರಿಸ್ಬೇಕು, ಬಿಗ್ ಬಾಸ್ ಮುಖಾಂತರ ಜನಸಾಮಾನ್ಯರಿಗೆ ತೋರಿಸ್ಬೇಕು, ಅವ್ರ ಬದುಕನ್ನು ಅರ್ಥ ಮಾಡಿಸ್ಬೇಕು, ಅವ್ರ ಬದುಕು ಹೇಗಿದೆ ಅನ್ನೋ ತೋರಿಸೋದಕ್ಕೋಸ್ಕರ ಖಂಡಿತವಾಗಿಯೂ ಆಟೋ ಡ್ರೈವರ್ ಅದರಲ್ಲಿ ಲೇಡೀಸ್ ಒಬ್ಬರನ್ನ ಖಂಡಿತವಾಗಿ ತಗೋತಾರೆ. ಅದ್ರ ಜೊತೆಗೆ ಒಬ್ಬ ರೈತರನ್ನ ಖಂಡಿತವಾಗಿಯೂ ತಗೋತಾರೆ. ಆ ರೈತ, ಆ ಆಟೋ ಡ್ರೈವರ್, ಲೇಡೀಸ್ ಯಾರು ಅನ್ನೋದು ನಾವು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇವೆರಡಂತೂ ಖಂಡಿತ ಬಂದೇ ಬರ್ತವೆ. ಅದಾದಮೇಲೆ ಸಿಂಗರ್ನ ಈ ಒಂದು 2-3 ಸೀಸನ್ಗಳಿಂದ ಹಲವಾರು ಸೀಸನ್ಗಳಲ್ಲಿ ಕೂಡ ಸಿಂಗರ್ಗಳನ್ನ ಒಬ್ಬೊಬ್ಬರನ್ನ ಕರ್ಕೋತಾ ಇರ್ತಾರೆ. ಅದರಲ್ಲಿ 2-3 ಸೀಸನಿಂದ ತುಂಬ ಹೆಸರುವಾಸಿಯಾಗಿರುವಂಥದ್ದು ಬಾಳು ಬೆಳಗುಂದಿ. ಅವರ ಒಂದು ಕರೆಸ್ತಾರೆ ಅಂತ ಹೇಳಿದೆ. ಯಾಕಂದರೆ ಹೋದ ಸರಿ ಹನುಮಂತು ಇದ್ದರು, ಈ ಲಾಸ್ಟ್ ಸಾರಿ ಮಾಳು ನಿಪ್ನಾಳಿದ್ರು, ಮತ್ತು ನೆಕ್ಸ್ಟು ಚಂದನ್ ಅವರಿದ್ದರು. ಈ ಥರ ಸುಮಾರು ಜನ ಎಲ್ಲ ಬಂದು ಹೋಗಿದ್ದಾರೆ. ಆದರೆ ಈ ಸಾರಿ ಬಾಳು ಬೆಳಗುಂದಿ ಅವ್ರನ್ನ ಕರೆಸ್ತಾರೆ ಅಂತ ಅಂತಿದ್ದಾರೆ. ಖಂಡಿತ ಅವ್ರು ಬರ್ತಾರೆ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ಉತ್ತರ ಕರ್ನಾಟಕದವ್ರಿಗೆ ಹಲವಾರು ಅವಕಾಶಗಳನ್ನ ಕೊಡಬೇಕು. ಅವ್ರ ಜೊತೆಗೆ ಇನ್ನೊಂದು ಅತಿ ಮುಖ್ಯವಾದಂಥ ಒಂದು ಸುದ್ದಿ ಏನಂತಂದರೆ ಶಿವಪುತ್ರ ಯಶೋಧರ ಅವರು ಎಷ್ಟು ನಕ್ಕು ನಲಿಸಿದ್ದಾರೆ ಅಂತಂದರೆ ಈ ಉತ್ತರ ಕರ್ನಾಟಕದ ಭಾಷೆಯನ್ನು ದಕ್ಷಿಣ ಕರ್ನಾಟಕವೂ ಕೂಡ ಒಂದು ಮನರಂಜನಾತ್ಮಕವಾಗಿ ಒಂದು ರೀತಿ ಇಷ್ಟಪಡೋ ರೀತಿ ಅವ್ರು ಮಾಡಿದಂಥ ಕಾಮಿಡಿಗಳು ಎಷ್ಟು ಅದ್ಭುತವಾಗಿ ಜನಗಳನ್ನ ರೀಚ್ ಆಗಿದೆ ಅಂತಂದರೆ, ಹಂಗಾಗಿ ಉತ್ತರ ಕರ್ನಾಟಕದ ಭಾಗದಿಂದ ಅವರು ಒಬ್ಬರನ್ನ ಆಯ್ಕೆ ಮಾಡ್ತಾರೆ ಅನ್ನೋದೊಂದು ಇದಾಗ್ತಿದೆ. ಇದಲ್ಲದೆ 13ನೇವರಾಗಿ ಇದು 13ನೇ ಸೀಸನ್ ಆಗಿರೋದ್ರಿಂದ 13 ಜನ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ. ಇವರು ಒಬ್ಬರು ವಿಶೇಷವಾಗಿ ಕರೆಸ್ತಾರೆ ಅಂತ ಒಂದು ಕೆಲವರು ಮಾತಾಡ್ತಾ ಇದ್ದಾರೆ. ನಾವು ಕೇಳ್ದಂಗೆ ಯಾರು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ
ನ್ಯೂಸ್ ಆ್ಯಂಕರ್ ಆಗಿ ಒಂದು ಸಮಾಜದ ಬದಲಾವಣೆಗೋಸ್ಕರ ಚಿಕ್ಕ ವಯಸ್ಸಿಗೆ ಒಂದು ಪ್ರಯತ್ನವನ್ನು ಮಾಡಿ ಅದರಲ್ಲಿ ಸೋತಿದ್ರೂ ಕೂಡ ಒಂದು ಸಮಾಜಕ್ಕೆ ಒಂದು ದೊಡ್ಡ ಸಂದೇಶ ಕೊಡೋ ಪ್ರಯತ್ನ ಮಾಡ್ತಿರುವಂಥ ಚಂದನ್ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ನ ಚಂದನ್ ಗೌಡ ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಬಾರಿ ಎಲೆಕ್ಷನ್ ನಿಂತು 8,000 ಚಿಲ್ಲರೆ ಓಟ್ಗಳನ್ನು ತಗೊಂಡು ಒಂದು ನಿಜವಾದ ಒಂದು ಯುವಕರು ಕೂಡ ಈ ಒಂದು ಕ್ಷೇತ್ರಕ್ಕೆ ಬರ್ಬೋದು ಅಂತೇಳಿ ಒಬ್ಬ ಯೂಟ್ಯೂಬರು ಎಲೆಕ್ಷನ್ ನಿಂತು ಒಂದು ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು. ಇವತ್ತೆಲ್ಲ ನಿಮಗೆಲ್ಲ ಗೊತ್ತಿರುವಂಗೆ ತಮಿಳ್ನಾಡಲ್ಲಿ ವಿಜಯ್ ಗೆದ್ದಿದ್ದಾರೆ, ಇಲ್ಲಿ ಉಪೇಂದ್ರ ಅವರು ಟ್ರೆಂಡಿಂಗ್ ಈ ಥರ ಇದೆ. ಆದರೆ ಅದನ್ನೆಲ್ಲದ್ರ ಮಧ್ಯೆನೂ ಕೂಡ ಈ ನ್ಯೂಸ್ ಅಲರ್ಟ್ ಚಂದನ್ ಅವರು ಕೂಡ ಈ ಸರಿ ಚಂದನ್ ಗೌಡ ಅನ್ನೋರು ಕೂಡ ಈ ಸರಿ ಬರ್ತಾರೆ ಅನ್ನೋದು ಕೆಲವರು ಮಾತಾಡ್ತಾ ಇದ್ದಾರೆ. ಒಟ್ಟು 13 ಜನಗಳು ಬರ್ತಿದ್ದಾರೆ. ಇದರ ಮಧ್ಯದಲ್ಲಿ ಒಂದು 2-3 ನ್ಯೂಸ್ ಕಲರ್ಸ್ ಕನ್ನಡದವರಿಗೆ ಒಂದು ಆಯ್ಕೆ ಇರುತ್ತೆ. ಯಾಕೆಂದರೆ ಒಂದು ಚೌಕಟ್ಟನ್ನಿರುತ್ತೆ, ಇಂಥವರೇ ಬೇಕು, ಇಂತಿಂಥ ಸಬ್ಜೆಕ್ಟ್ಗೆ ಏನದು ಇರುತ್ತೆ, ಅದು ಯಾರೂ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅದರಲ್ಲಂತೂ ಒಬ್ಬ ಆಟೋ ಡ್ರೈವರ್, ಅದರಲ್ಲಿ ಲೇಡೀಸ್ ಇರ್ತಾರೆ, ಜೊತೆಗೆ ಒಬ್ಬರು ರೈತರು ಇರ್ತಾರೆ. ಇವರೆಲ್ಲವನ್ನು ಪಿಕಪ್ ಮಾಡಿ ಕಲೆ, ಸಾಹಿತ್ಯ, ಸಂಸ್ಕೃತಿ, ಮನೋರಂಜನೆ, ಒಂದು ಸ್ಪೋರ್ಟ್ಸು ಎಲ್ಲ ಥರ ಕ್ಷೇತ್ರದಲ್ಲೂ ಒಂದು ಕಡೆ ಸೇರಿಸಿ ಈ ಸಾರಿ ಮಾಡೋ ಬಿಗ್ ಬಾಸ್ ಕಾರ್ಯಕ್ರಮ ಇದೆಯಲ್ಲ, ಅದು ತುಂಬ ಟಾಸ್ಕ್ ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಟೀಮ್ ಅವ್ರಿಗೆ, ಕಲರ್ಸ್ ಕನ್ನಡದವ್ರಿಗೆ ತುಂಬ ಒಂದು ದೊಡ್ಡ ಟಾಸ್ಕ್ ಆಗುತ್ತೆ. ಯಾಕೆಂತಂದರೆ 11 ಸೀಸನ್ ಗಂಟ ನಡೆದ ಸೀಸನ್ಗಳೇ ಬೇರೆ, ಮತ್ತು 11 ಮತ್ತು 12 ಸೀಸನ್ ನಡೀತಲ್ಲ, ಅದು ನಿಜವಾಗ್ಲೂ ಕೂಡ ಬಿಗ್ ಬಾಸ್ ಇತಿಹಾಸ. ಅದು ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗನ್ನು ಮಾಡಿಬಿಟ್ಟಿದೆ. ಹೋದ ಸಲ 11 ಸೀಸನ್ ಇದ್ದಂಥ ಇದರಲ್ಲಿ ಯಾರು ಈ ನಮ್ಮ ವರ್ತೂರು ಸಂತೋಷ್ ಅವರಾಗಿರ್ಬೋದು, ಬೇರೆ ತುಂಬ ಜನ ಆ ಟೈಮಲ್ಲಿ ಇದ್ದವರೆಲ್ಲ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಮಾಡಿಬಿಟ್ಟಿದ್ರು. ಅದಾದಮೇಲೆ 12ನೇ ಸೀಸನ್ ಇದೆಯಲ್ಲ, ಬಿಗ್ ಬಾಸಲ್ಲೇ ಇತಿಹಾಸವನ್ನು ಮಾಡಿದ್ದಂಥ ಒಂದು ಸೀಸನ್ನು. ಅದರಲ್ಲಿ ರನ್ನರ್ ಅಪ್ ಆದಂಥ ಗಿಲ್ಲಿ ನಟ, ಇವತ್ತು ಗಿಲ್ಲಿ ನಟ ಅನ್ನೋ ಒಬ್ಬ ಕಾಮಿಡಿ ನಟನಿಂದ ಇಡೀ ಬಿಗ್ ಬಾಸನ್ನು ಎಲ್ಲ ನೋಡೋ ರೀತಿ ತಿರುಗಿ ನೋಡುವಂಗೆ ಆಗ್ಬಿಟ್ರು. ಅದ್ರ ಜೊತೆಗೆ ರಕ್ಷಿತಾ ಇರ್ಬೋದು, ಮತ್ತು ಯಾರು ಅಶ್ವಿನಿ ಗೌಡ ಅವರು ಇರ್ಬೋದು, ಇನ್ನೂ ತುಂಬ ಜನ ತುಂಬ ಸಿಕ್ಕಾಪಟ್ಟೆ ಅಲ್ಲಿದ್ದವ್ರು ಎಲ್ಲರೂ ಕೂಡ ಒಂದು ಒಳ್ಳೆ ಮೌಂಟೇನ್ ರಘು ಅವ್ರು ಇರ್ಬೋದು, ಸಿಕ್ಕಾಪಟ್ಟೆ ಎಲ್ರದ್ದು ಕೂಡ ಒಂದು ನಿಜವಾದ ಪಾತ್ರ 12ನೇ ಸೀಸನ್ ಕ್ಲಿಕ್ ಆಗೋದಕ್ಕೆ. ಹಂಗಾಗಿ ಆ 12ನ ಮೀರಿಸ್ಬೇಕು ಅಂತಂದರೆ ಆಯ್ಕೆ ತುಂಬ ಕಷ್ಟವಾಗಿರುತ್ತೆ. ಹಂಗಾಗಿ ಯಾವ ಥರ ಆಯ್ಕೆ ಮಾಡ್ತಾರೆ ಅನ್ನೋದು ನಮಗೂ ಕೂಡ ಒಂದು ನಿರೀಕ್ಷೆ ಇದೆ. ನಿಮ್ಮ ಪ್ರಕಾರ ಯಾರ್ಯಾರು ಬರಬೇಕು, ಯಾರ್ಯಾರು ಬರಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡಿ. ಇದನ್ನು ಕಲರ್ಸ್ ಕನ್ನಡದವರು ನೋಡಲಿ, ನಿಮ್ಮ ಒಂದು ನಿರೀಕ್ಷೆಗಳಿಗೂ ಕೂಡ ಅವರು ಒಂದು ಆಸ್ಪದವನ್ನು ಕೊಡಲಿ, ಒಂದು ಉತ್ತರ ಒಂದು ಅಂಥ ಕಲಾವಿದರನ್ನ ಆಯ್ಕೆ ಮಾಡಲಿ ಅಂತ ಹೇಳ್ತಾ, ಬಿಗ್ ಬಾಸ್ನ ಮೊದಲನೇ ವಿಡಿಯೋ ಇದು ನೋಡ್ತಾ ಇರುವಂಥದ್ದು. ಬಿಗ್ ಬಾಸ್ನ ಪ್ರತಿಯೊಂದು ವಿಡಿಯೋಗೆ ಇದೇ ರೀತಿ ನೋಡ್ತಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬಿಗ್ ಬಾಸ್ ನೋಡ್ತಿರುವಂಥ ಎಲ್ಲ ಬಿಗ್ ಬಾಸ್ ಕಂಟೆಂಟ್ನ ವಿಚಾರವನ್ನು ನೋಡ್ತೀರಿ ಎಲ್ಲರೂ ಕೂಡ ನಮಸ್ಕರಿಸ್ತಾ ಧನ್ಯವಾದ. ಬಿಗ್ ಬಾಸ್ ನೋಡಿ ನಗ್ನಾಗ್ತಾ ಇರಿ, ಆರೋಗ್ಯವಾಗಿ ಚೆನ್ನಾಗಿರಿ. ಥ್ಯಾಂಕ್ ಯು.